ನನಗೇನು ಅದ್ರ ಮೇಲೆ ಇದು ಇಲ್ಲ. ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ಏರ್ಪೋರ್ಟ್ ಆಫ್ ಇಂಡಿಯಾ ಮಾಡ್ತಾರೆ. ಫಿಸಿಬಲ್ ವಯಬಲ್ ಆಗುತ್ತಾ ಅನ್ನೋದು ಇಸ್ ದ ಬಿಗರ್ ಕ್ವಶನ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಹೇಳ್ತೀನಿ ಈ ಎರಡು ಸೈಟ್ಸ್ ನಾವು ವೆರಿಫೈ ಮಾಡೋಣಂತೆ, ನೀವು ನೋಡ್ಕೊಂಬರಾಕತ್ರಂತೆ. ಇವು ಎರಡು ಸೈಟ್ಸ್ ನಿಮ್ಗೂ ಕೊಡ್ತೀನಿ, ಇದನ್ನ ಈ ಪೇಪರ್ಸ್ ನಿಮಗೆ ಕೊಡ್ತೀನಿ, ನೋಡ್ಕೊಂಡ್ಬಂದು ಅವು ಎರಡು ಸೈಟ್ಸ್ ಬಗ್ಗೆ ಒಪಿನಿಯನ್ ಎಕ್ಸಾಸ್ಟ್ ಮಾಡಿ ಮೇಲೆ ದೆನ್ ಯು ಟೇಕ್ ಅ ಡಿಸಿಷನ್. ಎಲ್ಲರಿಗೂ ಅನುಕೂಲ ಆಗ್ತಿದ್ರೆ ವಯಬಲ್ ಆಗುತ್ತೆ. ಈಗ ಉದಾಹರಣೆಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ನಮ್ಮಲ್ಲಿ ಬೆಳಗಾಂ ಏರ್ಪೋರ್ಟ್ ಇದೆ, ಈ ಕಡೆ ಹುಬ್ಳಿ ಏರ್ಪೋರ್ಟ್ ಇದೆ. ಬೆಳಗಾಂ ಏರ್ಪೋರ್ಟ್ನ ನಾವು ಹುಬ್ಳಿ ಏರ್ಪೋರ್ಟ್ ಎರಡು ಎಕ್ಸ್ಪಾಂಡ್ ಮಾಡ್ಕೊಂತ ಹೋಗ್ಬಿಟ್ವಿ. ಅಫ್ಕೋರ್ಸ್ ಬೆಳಗಾಂ ಅದು ನಮ್ಮ ಏರ್ಫೋರ್ಸ್ ಇದು ಇದೆ, ಹುಬ್ಳಿದ್ ನಾವು ಮಾಡ್ಕೊಂಡಿದ್ವಿ. ಡಿಸ್ಟೆನ್ಸ್ ಎಷ್ಟಿದೆ? 70 ಕಿಲೋಮೀಟರ್. ಹುಬ್ಳಿ ಮತ್ತು ಬೆಳಗಾಂ ಮಧ್ಯ ಹೊತ್ತು ಸಹ ಏನಾದರೂ ಏರ್ಪೋರ್ಟ್ ಆಗಿದ್ರೆ ಇವತ್ತು ನಮಗೆ ಪ್ಯಾಸೆಂಜರ್ ಲೋಡ್ ಏನು ಸಿಗ್ತಿತ್ತು, ಆಮೇಲೆ ನಮಗೆ ಕಾರ್ಗೋ ಲೋಡ್ ಏನು ಸಿಗ್ತಿತ್ತು. ಅವಾಗ ಈ ಎರಡು ಕಂಬೈನ್ ಆದಾಗ ನಮ್ದು ಟ್ರೂಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತಾ ಇತ್ತು. ಹೀಗೆ ನಾವು ತಪ್ಪುಗಳು ಮಾಡಿದೀವಿ. ಈಗ ನಮ್ದೇ ಬಿಜಾಪುರ ತಗೊಳ್ಳಿ, ಶಿವಾನಂದ ಪಟ್ರಿ ಇಲ್ಲೇ ಇದಾರೆ. ನಾವು ಆಲ್ಮಟ್ಟಿ ಸೈಡ್ ಆಗಿದ್ರೆ ಏನಾಕಿತ್ರಿ? ನಾವು ಗುಲ್ಬರ್ಗಾ ಸೈಡ್ ಮಾಡಿದ್ವಿ ಬಿಜಾಪುರ ಏರ್ಪೋರ್ಟ್. ಆಲ್ಮಟ್ಟಿ ಕಡೆ ನಾವು ರೋಡಿಗೆ ಈ ಕಡೆ ಮಾಡಿದೀವಿ ಅಂದ್ರೆ ಇವತ್ತು ಬಾಗಲಕೋಟು, ಬದಾಮಿ, ಪಟ್ಟದಕಲ್ಲು, ಕೂಡಲ ಸಂಗಮ, ಆಲ್ಮಟ್ಟಿ ಇಟ್ ವುಡ್ ಬೀನ್ ಇನ್ನೂ ಹೆಚ್ಚಿಗೆ ವಯಬಲ್ ಆಗ್ತಿತ್ತು. ಈ ಥರ ನಾವು ಮಿಸ್ಟೇಕ್ಸ್ ಮಾಡಿದ್ದೀವಿ, ಮುಂದೇನೂ ಅದೇ ಮಿಸ್ಟೇಕ್ ಮಾಡಬಾರ್ದು ಅಂತೇಳಿ. ಆ ದುರ್ದೈವಶಾತ್ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ಡಿಸಿಷನ್ ನಿಮಗೆ ಬಂದು ಸಿಕ್ಕೊಂಡಿದೆ. ಅದಕ್ಕೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಇದು ಮಾಡಿ ಒಂದು ಸೂಕ್ತವಾದಂಥ ನಿರ್ಧಾರ ನಿಮ್ಮ ಏನು ಇದಾವಲ್ಲ ಎಲ್ಲವನ್ನ ಇಟ್ಕೊಂಡೇ ಮಾಡೋಣಂತೆ. ಮಾನ್ಯ ಉಪಾಧ್ಯಕ್ಷರೇ ಒಂದು ನಿಮಿಷ, ಒಂದು ನಿಮಿಷ. ಮಾನ್ಯ ಸಚಿವರಿಗೆ MB ಪಾಟೀಲ್ ಸರ್ ನಿಮ್ದು ನಿಮ್ದು ಆಗಿದೆ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಅಲ್ಲ ಇನ್ನು ಇದು ಪೂರ್ತಿ ಆಗಿಲ್ಲ ಸಭಾಧ್ಯಕ್ಷರೇ, ನಾನು ಇನ್ನು ಮಾತಾಡೋದಿದೆ. ಒಂದ್ ನಿಮಿಷ, ಬಹಳ ಇಂಪಾರ್ಟೆಂಟ್ ಇದೆ ಮಾತಾಡೋದು. MB ಪಾಟೀಲ್ ಏನ್ ಹೇಳಿದ್ದಾರೆ, ಏನು ಬಾದಾಮಿ, ಪಟ್ಟದಕಲ್ಲು, ಐಹೊಳೆಗೆ ಸಂಬಂಧಪಟ್ಟು ಗುಲ್ಬರ್ಗದಿಂದ ಮಾಡೋದಕ್ಕಿಂತ ಆಲ್ಮಟ್ಟಿ ಹತ್ರ ಅಥವಾ ಬೆಳಗಾವಿ, ಹುಬ್ಳಿ ಅದೆಲ್ಲ ತಾವು ಹೇಳಿರೋದು ಪರ್ಫೆಕ್ಟ್. ಬಟ್ ಇಲ್ಲಿ ಇವತ್ತು ಬಳ್ಳಾರಿ ಸೈಟ್ ಇವಾಗ ಏನು ಸೆಲೆಕ್ಟ್ ಆಗಿದೆ, ತಾವು ಇವತ್ತು ಒಂದೆರಡು ಸೈಟ್ ಬಗ್ಗೆ ಹೇಳಿದ್ದೀರಿ ತಾವು. ಅಂದ್ರೆ ಇವಾಗ ಇರೋ ಎಕ್ಸಿಸ್ಟಿಂಗ್ ಏರ್ಪೋರ್ಟ್ ಇಂದ 10 ಕಿಲೋಮೀಟರ್, 14 ಕಿಲೋಮೀಟರ್, ಹಂಪಿಯಿಂದ 33 ಕಿಲೋಮೀಟರ್ ಅಂತ ತಾವು ಹೇಳಿದಿರಿ ಇವತ್ತು ಆ ಎರಡು ಸೈಟ್ಗಳ ಬಗ್ಗೆ. ಪರ್ಫೆಕ್ಟ್. ನಾನು ಹೇಳ್ತಾ ಇರೋದಂದ್ರೆ 10, 15 ಕಿಲೋಮೀಟರ್, 20 ಕಿಲೋಮೀಟರ್ ಜಾಸ್ತಿ ಡಿಫ್ರೆನ್ಸ್ ಏನು ಆಗಲ್ಲ ಸಚಿವರೇ. ನಾನು ಹೇಳ್ತಾ ಇರೋದು ನನ್ನ ಪ್ಲಾನ್ ಅಂದ್ರೆ ನಿಮಗೆ ತಮ್ಮ ಇಲಾಖೆಯಲ್ಲಿ ಫೈಲ್ಸ್ ಎಲ್ಲ ನೀವು ತರಿಸ್ಕೊಳ್ಳಿ. ಬಳ್ಳಾರಿ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಆದ ತಕ್ಷಣ ಹಂಪಿ ಮತ್ತು ಆನೆಗೊಂದಿಗೆ ಎಕ್ಸ್ಪ್ರೆಸ್ ವೇ ಹೇಳ್ತಾರೆ, ಎಕ್ಸ್ಪ್ರೆಸ್ ವೇ ಅಂತ ಹೇಳಿ 8 ವೇಸ್ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಗ್ರೀನ್ ಫೀಲ್ಡ್ ರೋಡ್. ರೈತರೆಲ್ಲರ ಹತ್ರ ಕೂಡ ಮಾತಾಡಿ, ರೈತರು ಈ ಕ್ಷಣಕ್ಕೂ ರೆಡಿ ಇದ್ದಾರೆ. ತಾವು ಬಂದ್ರೆ ನಾನೇ ನಿಮ್ ಜೊತೆಯಲ್ಲಿ ಬರ್ತೀನಿ. ಫ್ರೀ ಆಫ್ ಕಾಸ್ಟ್ ಲ್ಯಾಂಡ್ ಅನ್ನ ಸಂಪೂರ್ಣವಾಗಿ ಫ್ರೀಯಾಗಿ ರೋಡ್ ಹಾಕ್ಲಿಕ್ಕೆ ಕೊಟ್ಟು, ಆ ರೋಡ್ಗೆ ಆ ಕಡೆ ಈ ಕಡೆ ಇರೋದಕ್ಕೆ ನಾವು ಕಮರ್ಷಿಯಲ್ ಆಗಲಿ ಅಥವಾ ಇನ್ನೊಂದಕ್ಕಾಗಲಿ ಕನ್ವರ್ಷನ್ಗೆ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟು 8 ವೇ ನಾವು ಹಾಕೋದ್ರಿಂದ ಏರ್ಪೋರ್ಟ್ ಇಂದ 30-35 ನಿಮಿಷದಲ್ಲಿ ಹಂಪಿ ಮತ್ತು ಆನೆಗೊಂದಿಗೆ ಹೋಗ್ತಾರೆ. ಇವತ್ತು ಆನೆಗೊಂದಿಯಲ್ಲಿ ಅಂಜನಾದ್ರಿಗೆ ಒಂದು ದಿವಸಕ್ಕೆ 25,000 ಭಕ್ತಾದಿಗಳು, ಪ್ರವಾಸಿಗರು ಬರ್ತಾ ಇದ್ದಾರೆ ಅಧ್ಯಕ್ಷರೇ. ಜೊತೆಗೆ ಇಡೀ ಭಾರತದಿಂದ ಒಂದು ದಿನಕ್ಕೆ 10,000 ಮಂದಿ ಇವತ್ತು ಅಂಜನಾದ್ರಿಯ ಹನುಮಂತನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹಂಪಿಗೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಹೆಚ್ಚು ಕಡಿಮೆ 5 ಲಕ್ಷ ವಿದೇಶಿ ಪ್ರವಾಸಿಗರು ಬರ್ತಾ ಇರುವಂತದ್ದು. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದ್ರಿಂದ ನೀವು ಹೇಳಿರೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ. ನಿಮ್ಗೆ ಏನಾದ್ರೂ ಒತ್ತಡ ಇದ್ರೆ ನಾನೇನು ನಿಮ್ಮನ್ನ ಇದು ಮಾಡ್ಕೊಳ್ಳಕ್ ಹೋಗಲ್ಲ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ತಾವು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಸದನ ಮುಗಿಯೋದ್ರೊಳಗಡೆನೆ ಬರೋಬರನೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು 2 ಅವರ್ಸ್ ನೀವು ನನಗೆ ಅಲ್ಲಿ ಟೈಮ್ ಕೊಡಿ. ಮತ್ತೆ ನಿಮ್ಮ ಇಲಾಖೆಯಲ್ಲೇ ಫೈಲ್ಸ್ ಇದೆ, ಆ ಗ್ರೀನ್ ಫೀಲ್ಡ್ ರೋಡ್ ನಿಮಗೆ ಎಲ್ಲ ಏನೇನು ಪ್ಲಾನ್ಗಳಾಗಿದೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇಲ್ಲಿ ಯಾವುದೇ ಒಂದು ಇದರಲ್ಲಿ ಇಲ್ಲ. ಇವಾಗ ನೀವೇನು 2 ಸೈಟ್ ನೋಡಿದಿರಲ್ಲ, ಎಕ್ಸಿಸ್ಟಿಂಗ್ ಇವಾಗ ನಾವು ನೋಡಿರೋ ಏರ್ಪೋರ್ಟ್ಗೆ ಅಲ್ಲಿಗೆ 15-20 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅಂತಂದ್ರೆ, ಇವಾಗಿರೋ ಒಳ್ಳೆ ರಸ್ತೆಗಳಲ್ಲಿ 10 ನಿಮಿಷ ಪ್ರಯಾಣಕ್ಕಿಂತ ಜಾಸ್ತಿ ಆಗಿಲ್ಲ. ದಯಮಾಡಿ ನಾನು ಹೇಳ್ತಾ ಇರೋದು ಇಮಿಡಿಯೇಟ್ ಸಭೆ ಕರೀರಿ. ಯಾಕಂದ್ರೆ ಇಲ್ಲಿ ನಾವು ಏನೇ ಮಾತಾಡಿದ್ರು ಕೂಡ ಬಹಳ ಡಿಟೇಲ್ಡ್ ಆಗಿ ಇಬ್ಬರು ಮಾತಾಡ್ಲಿಕ್ಕೆ ಆಗಲ್ಲ. ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ನೀವು ನಾವು ಎಲ್ಲ ಶಾಸಕರನ್ನು ಕೂಡ ಕರೆದು ಅವ್ರದ್ದು ಶಾಸನ ಹೇಳ್ತಾರೆ ಅವರು.
ಸರ್ ಅದು ಜೊತೆಲಿ ನಮ್ದೊಂದು ಹಾಸನದ ವಿಮಾನ ನಿಲ್ದಾಣ ಆಮೆಗತಿಯಲ್ಲಿ ನಡೀತಿದೆ, ಅದು ಯಾವಾಗ ಪ್ರಾರಂಭ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದು ರಿಕ್ವೆಸ್ಟ್. ಸರ್ ಒಂದೇ ಮಿನಿಟ್ ಸರ್. ಹಾಸನದ ಸಚಿವರೇ ಸರ್ ಒಂದೇ ಮಿನಿಟ್ ಸರ್. ಅಧ್ಯಕ್ಷರೇ, ಗುಲ್ಬರ್ಗ ಡಿವಿಷನ್ ಹೆಡ್ ಕ್ವಾರ್ಟರ್, ಬೀದರ್ ಡಿಸ್ಟಿಕ್ ಸಚಿವರು ಅದು ಅವ್ರ ವ್ಯಾಪ್ತಿಗೆ ಬರ್ತಂತ ನಾನು ಹೇಳಲ್ಲ, ಬಟ್ ಅದು ಅವ್ರ ಮಾಹಿತಿಗದ. ದಯಮಾಡಿ KK ಅಡ್ಬಿದೊಳಗೆ ಹೆಂಗ್ ತಾವು ಹೇಳಿದ್ರಿ ಈಶ್ವರ್ ಖಂಡ್ರೆ ಅವರು ಬೀದರ್ ರೀಸ್ಟಾರ್ಟ್ ಮಾಡ್ಯಾರ, ಅದೇ ರೀತಿ ಗುಲ್ಬರ್ಗಾದ ಒಂದ್ ವೇಳೆ ನೀವು ಚಾಲು ಮಾಡ್ಸೋರು 5 ಜಿಲ್ಲಾದವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಅಲ್ಲಿ ವಿಮಾನ ಓಡಿಸೋಕೆ ಪ್ರಾರಂಭ ಮಾಡ್ತಾರೆ. ನಾನು ಹೇಳಿದಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಮೊದಲ ಈಗ ಗುಲ್ಬರ್ಗಾಕ್ಕೂ ಅದೇ ರೀತಿ ಮಾಡಕತ್ತಿದ್ವಿ, ಈಗ ಮಾಡ್ತೇವೆ. ಹಾಸನ್ದು ಈಗಾಗಲೇ ಅದನ್ನು ಕೂಡ ಸ್ಪೀಡ್ ಅಪ್ ಮಾಡಿದ್ದೀವಿ. ಆರ್ಪಾಸ್ ಹಾಸನ್ ಏರ್ಪೋರ್ಟ್ ಕೂಡ ಆಗ್ತದೆ ಏನ್ರಿ, ಫಾಸ್ಟ್ ಆಗಿ ಮಾಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದ್ರು ಇವತ್ತು ನಮ್ಮ ಏನು ಎಕ್ಸ್ಪ್ರೆಸ್ ವೇ ಮಾಡೋದು ಅದೆಲ್ಲಾನು ಕೂಡ ಬಹಳ ಕಷ್ಟಕರವಾದ ಕೆಲಸ. ಏರ್ಪೋರ್ಟ್ ಕಾಸ್ಟ್ ಎಷ್ಟಾಗತ್ತೆ ಆ ಕಾಸ್ಟ್ ನಿಮ್ಗೆ ಎಕ್ಸ್ಪ್ರೆಸ್ ವೇಗೆ ಆಗುತ್ತೆ. ಸೊ ಐಮ್ ಟೆಲಿಂಗ್ ಯು ದ ಫ್ಯಾಕ್ಟ್. ಸುಮ್ಮನೆ ನಾವು ಆ ಥರ ನಾವು ಸುಮ್ಮನೆ ಕನಸು ಕಟ್ಟಿ ನಾವು ಇದು ಮಾಡಿ ಹೇಳಿದ್ರೆ ನಾನು ಜವಾಬ್ದಾರಿ ತಗೊಳ್ತೀನಿ. ಲ್ಯಾಂಡ್ ಅಕ್ವಿಸಿಷನ್ ಮತ್ತು ಆ ಎಕ್ಸ್ಪ್ರೆಸ್ ವೇ ಮಾಡ್ಲಿಕ್ಕೆ ಪ್ರೈವೇಟ್ ವ್ಯಕ್ತಿಗಳೇ ಬಂದು ಮಾಡ್ತಾರೆ. ಸರ್ಕಾರದ ಕಡೆಯಿಂದ ₹1 ಅಮೌಂಟ್ ಖರ್ಚು ಮಾಡಬೇಕು. ನಾಟ್ ಬಿಲೀವ್ ದಟ್ ಯಾರೋ ರೈತರು ಫ್ರೀ ಆಗಿ ಕೊಡ್ತಾರೆ, ನೀವು ಅದು ಎಕ್ಸ್ಪ್ರೆಸ್ ವೇ ಜಾಗ ಹೌದು ಅದು ಅಂತೇಳಿ ಆ ಎಕ್ಸ್ಪ್ರೆಸ್ ವೇ ದುಡ್ಡು ಯಾರು ಕೊಡೋರು? ಅದು ಪ್ರೈವೇಟ್ ವ್ಯಕ್ತಿಗಳಿಂದನೇ ನಾವು ಆಗಿಸಿ ಟೋಲ್ ರೂಪದಲ್ಲಿ ಅವರು ವಸೂಲಿ ಮಾಡ್ಕೊಳ್ಳಿ PPP ಮಾಡೆಲ್ ನಲ್ಲಿ. ಆಯ್ತು, ಮೀಟಿಂಗ್ ನಾಗ ಹೇಳಕತ್ತ. ಬಟ್ ನನಗೆ ನಾನು ಆ ಗದ್ದಲಕ್ಕೆ ನಾನು ಬೆಳೆದಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ರಿಸ್ಟ್ರಿಕ್ಟೆಡ್ ಟು ದಿಸ್. ಈಗ ಈ ಎರಡು ನಾನು ಹೇಳ್ತೇನಲ್ಲ, ಅಂಜನಾದ್ರಿ ಮತ್ತೆ ಈ ಇಲಾಖೆ ಅಂಜನಾದ್ರಿ ಗುಡ್ಡ ಬೇರೆ ಕಡೆ ಇದೆಯಾ? ಅಲ್ಲ, ಎರಡು ಇಲಾಖೆ ನಿಮ್ದೇ ಇದೆ. ಅದೇ ಹೇಳ್ತೀನಲ್ಲ, ಅದಕ್ಕೆ ಇದೆ. ಸೊ ಹೀಗಾಗಿ ಆಮೇಲೆ ನನಗೆ ಯಾವುದೂ ಒತ್ತಡ ಇಲ್ಲ, ಬಿ ಫ್ರ್ಯಾಂಕ್. ಇನ್ನ ಒತ್ತಡ ಇರೋದೇ ಬಳ್ಳಾರಿ ಅವ್ರು, ನಿಮ್ಮದು ನಾಗೇಂದ್ರ ಅವ್ರದ್ದು, ಇವ್ರು ನಿಮ್ಮದೇ ಒತ್ತಡ ಇದೆ, ಬೇರೆ ಬೇರೆ ಯಾರ್ದು ಒತ್ತಡ ಇಲ್ಲ. ಹೀಗಾಗಿ ವಯಬಲ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಬೆಟರ್ ಸೈಟ್ ಇದ್ರೆ ಅದು ಎಕ್ಸಾಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ವಿ ಆರ್ ಎಕ್ಸಾಸ್ಟಿಂಗ್ ಇಟ್ ಅಷ್ಟೇ. ಅದು ಎಕ್ಸಾಸ್ಟ್ ಮಾಡಿ ಅದು ಇದಕ್ಕಿಂತ ಬೆಟರ್ ಸೈಟ್ ಇತ್ತು, ಎಲ್ಲರಿಗೂ ಅನುಕೂಲ ಆಗಿತ್ತು ಅಂದ್ರೆ ಆ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೇನೆ, ಹೊರತು ಬೇರೆ ಏನೂ ಇಲ್ಲ. ಆಯ್ತಾ, CM ಅವ್ರ ಮೀಟಿಂಗ್ ಅಂತ ಮಾಡುವಂತೆ. ಯಾವಾಗ ಡೇಟ್ ಒಂದು ಹೇಳ್ಬಿಡಿ, ಅವ್ರು ಯಾವಾಗ ಹೇಳ್ತಾರೆ ಅವಾಗ ಒಂದು ಮೀಟಿಂಗ್ ಮಾಡಿ. ಭೀಮಣ್ಣ ನಾಯಕ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.